ಗೋದಾವರಿ ಗೋದಾವರಿ ಸಾಹೇಬ್ರು ಇಷ್ಟು ಬೇಗ ಎದ್ದು ರೆಡಿಯಾಗಿ ಎಲ್ಲೋ ಹೋಗ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಬಹುದಾ? ಗೋದಾವರಿ, ನೀನು ಚೆಲುವು ಮಾತ್ರ ಅಲ್ಲ, ಚಾಣಾಕ್ಷಿಯೂ ಕೂಡ. ಗೊತ್ತಿಲ್ವೇ ನನಗೆ? ನಮ್ಮ ಮನೆ ದೇವರ ಹಣೆ ಬರ ಏನು ಅಂತ ನನಗೆ ಗೊತ್ತಿಲ್ಲದೆ ಇದ್ರೆ ಹೇಗ್ರಿ? ಅದು ಯಾವ ಕರ್ಮಕ್ಕೆ ನನಗೆ ಈ ಶಿಕ್ಷೆ ಕೊಡ್ತಾ ಇದ್ದಾನೋ ಆ ದೇವರು ಅವನಿಗೆ ಗೊತ್ತು. ಹಾಗಾದರೆ ನಿನ್ನ ದೇವರು ಈ ಕಲಿಯುಗದಲ್ಲಿ ಗುಡಿಯಲ್ಲಿರುವ ಯಾವ ದೇವರುಗಳು ತಮ್ಮಷ್ಟಕ್ಕೆ ತಾವೇ ಉದ್ಭವವಾದವರಲ್ಲ. ಗುಡಿಯಲ್ಲಿರುವ ಎಲ್ಲ ದೇವರುಗಳನ್ನ ನಮ್ಮ ವರ್ಣಾಶ್ರಮದ ಧರ್ಮ ಸೂತ್ರದ ಪ್ರಕಾರ ಕನಿಷ್ಠ ಜಾತಿಯ ಒಡ್ಡರು ತಮ್ಮ ಕೈ ಚಳಕದಿಂದ ಕೆತ್ತಿ ಮಾಡಿದ ವಿಗ್ರಹಗಳು ಮಾತ್ರ. ಆ ದೇವರನ್ನು ಸೃಷ್ಟಿಸಿದ ಆ ಕಲಾವಿದನಲ್ಲವೇ ದೇವರಿಗಿಂತ ದೊಡ್ಡವನು. ನಾನು ಗುಡಿಗಳಲ್ಲಿರೋ ದೇವರ ಬಗ್ಗೆ ಮಾತಾಡ್ತಾ ಇಲ್ಲ. ದೇವರ ಬಗ್ಗೆ ಅಷ್ಟೊಂದು ಭಯ ಭಕ್ತಿ ಇರೋ ನೀವು ಕಟ್ಟಿಕೊಂಡ ಹೆಂಡತಿ ಮನಸ್ಸಿಗೆ ಸ್ವಲ್ಪನಾದ್ರೂ ನೋವಾಗುತ್ತೆ ಅನ್ನೋ ಅರ್ಥ ಬೇಡವೇನ್ರಿ ನಿಮ್ಗೆ? ಆದ್ರೆ ನಾನು ನನ್ನ ಎದುರಿಗಿರೋ ಜೀವಂತ ದೇವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೆಲ್ಲ ನಿಮ್ಮಂತವ್ರಿಗೆ ಹೇಗೆ ಅರ್ಥ ಆಗ್ಬೇಕು? ಕಟ್ಟಿಕೊಂಡವಳನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಇಟ್ಕೊಂಡವಳು ಸೆರಗಿ ಹಿಡ್ಕೊಂಡು ಅಡ್ಡಾಡೋ ನಿಮಗೆ ಯಾತ್ರೆ ಬೇಕು? ಹೆಂಡತಿ ಬೇಕು, ಹೆಂಡತಿ ಬೇಕು. ಆದ್ರೆ ನನಗಲ್ಲ. ನಮ್ಮ ತಂದೆಗೆ ಈ ಮನೆಗೆ ಸೊಸೆಯಾಗಿ ಬರಬೇಕಾಗಿತ್ತು, ಬಂದಿರುವೆ. ನನ್ನ ಮೂಗುದಾರವಾಗಿ ಬೇಕಾಗಿತ್ತು, ಬಂದಿರುವೆ ಅಷ್ಟೇ. ಚಿಕ್ಕವನಿರುವಾಗಲೇ ಹೆತ್ತವಳನ್ನು ಕಳೆದುಕೊಂಡು ಆಳುಗಳ ಆರೈಕೆಯಲ್ಲಿ ಬೆಳೆದೆ. ವಿದ್ಯಾದೇವಿ ಮಾತ್ರ ಒಲಿಯಲೇ ಇಲ್ಲ. ಒಬ್ಬನೇ ಮಗನೆಂದು ಅಕ್ಕರಿಂದ ಬೆಳೆಸಿದ ನಮ್ಮ ತಂದೆ ನಾ ಕೇಳಿದಾಗಲೆಲ್ಲ ದುಡ್ಡನ್ನು ಕೊಟ್ಟರು. ಕೈಯಲ್ಲಿ ಕಾಸಿರುವ ಶ್ರೀಮಂತರ ಮಗನಿಗೆ ಗೆಳೆಯರೆಷ್ಟೋ ಗೆಳತಿಯರೆಷ್ಟೋ ಎಂದು ಲೆಕ್ಕ ತಪ್ಪಿದಾಗ ಹಣವನ್ನು ಕೊಡುವುದನ್ನು ನಿಲ್ಲಿಸಿದ ನಮ್ಮ ತಂದೆ. ನಿನ್ನನ್ನು ತಂದು ಗಂಟು ಹಾಕಿದ. ಕಟ್ಟು ಬೇಲಿ ಹಾರುವ ಗೂಳಿಗೆ ಬುದ್ಧಿ ಇರಲೆಂದು ಬುದ್ಧಿಯನ್ನು ಕಟ್ಟಿದ್ರು ನಿಜ. ಆದ್ರೆ ಗೂಳಿಗೆ ಬುದ್ಧಿನೇ ಬರಲಿಲ್ಲ ಅಲ್ವೇ? ಹೆತ್ತ ತಂದೆ ತಾಯಿನ ಬಿಟ್ಟು ನಿಮ್ಮನ್ನ ನಂಬಿ ನಿಮ್ಮ ಹಿಂದೆ ಬಂದೆ. ಆದ್ರೆ ನೀವು ನಿಮ್ಮ ಹೆಂಡತಿಗೆ ಈ ರೀತಿ ವಂಚನೆ ಮಾಡುವುದು ನ್ಯಾಯ ಇದೆ? ಈಸಾವಶ್ಯ ವಿಧಕಂ ಸರ್ವಂ ಯತ್ಕೇಚ್ಛ ಜಗತ್ತಾಂ ಜಗತ್ತೇನ ತಕ್ತೇನ ಭುಜತಾ ಮಾರ್ಗದ ಕಂಚಿತನಂ. ಸರ್ವ ಕಾಲದಲ್ಲಿ, ಸರ್ವ ಸ್ಥಳದಲ್ಲಿ, ಸರ್ವದರಲ್ಲೂ ಶಿವಮಯ ಸರ್ವಭೂತಾನಿ. ಶಿವಮಯ ಜಗತ್, ವಿಷ್ಣುಮಯ ಜಗತ್ತೆಂದು ದಿನನಿತ್ಯ ಹಾಡಿ ಹೊಗಳಿ ಆ ದೇವರನ್ನು ಪೂಜಿಸುವೆ ಅಲ್ಲ. ಅವನನ್ನು ಕೇಳು, ಯಾವುದು ನ್ಯಾಯ ಅನ್ಯಾಯವೆಂದು? ನನ್ನ ದೇವರ ಬಗ್ಗೆ ಮಾತನಾಡೋ ಅವಶ್ಯಕತೆ ನಿಮಗಿಲ್ಲ. ಆ ಶಿವ ಇನ್ನೂ ಇರೋದ್ರಿಂದಾನೇ ಪ್ರತಿಯೊಂದು ಜೀವರಾಶಿಗಳು ಇಲ್ಲಿ ವಾಸಿಸ್ತಾ ಇದೆ, ಉಸಿರನ್ನಾಡ್ತಾ ಇದೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಪ್ರಾಣಿ, ಪಕ್ಷ, ಮನುಷ್ಯ ಕೂಡ ಆ ದೇವರನ್ನ ಆರಾಧಿಸ್ತಾ ಇರೋದು. ಸರ್ವಶಕ್ತ ನಿನ್ನ ಶಿವನಾಗಿದ್ದರೆ ಮತ, ಮಂದಿರ, ಮಸೀದಿಗಳಿಗೆ ಕಿಟಕಿ ಬಾಗಿಲುಗಳೇಕೆ? ದ್ರೌಪದಿ ಅರ್ಥನಾದ ಕೇಳಿ ಓಡೋಡಿ ಬಂದು ವಸ್ತ್ರವನ್ನು ಅಕ್ಷಯಗೈದ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳು. ಭಕ್ತ ಪ್ರಹ್ಲಾದನ ಸತ್ವ ಪರೀಕ್ಷೆಯ ಕಾಲಕ್ಕೆ ಕಂಬದಿಂದ ದಯಿಸಿ ರಕ್ಷಿಸಿ ಹಿರಣ್ಯಕ್ಷಣ ಕರುಳನ್ನೇ ಬಗೆದ ಉಗ್ರ ನರಸಿಂಹನನ್ನು ಕೇಳು. ಗಂಡನಿಗೆ ಸದ್ಬುದ್ಧಿಯನ್ನು ಯಾವಾಗ ಕೊಡುವೆ ತಂದೆ ಎಂದು? ಅಂದ್ರೆ ನಿಮಗೆ ದೇವರು ದಯ ಅಂದ್ರೆ ಸ್ವಲ್ಪನಾದ್ರೂ ಭಯ ಭಕ್ತಿ ಇಲ್ವೇನ್ರಿ? ದೇವರ ಮೇಲೆ ಭಯ ನಿಜವಾಗ್ಲೂ ಇಲ್ಲ. ಕಲಾವಿದ ಕೆತ್ತದ ಶಿಲೆಯಾಗಿ ಗುಡಿಯಲ್ಲಿ ಕುಳಿತಿರುವ ಆ ದೇವರ ಮೈ ಮೇಲಿನ ಬಂಗಾರ ಒಡವೆಗಳನ್ನು ಎಷ್ಟೋ ಸಲ ಕಳ್ಳು ಕಾಕರು ಕಿತ್ತುಕೊಂಡು ಹೋಗಿರುವ ಘಟನೆಗಳು ಸಾಕಷ್ಟಿವೆ ಈ ಸಮಾಜದಲ್ಲಿ. ಸರ್ವತರ್ಯಾಮಿ, ಸರ್ವ ರಕ್ಷಕ, ದುಷ್ಟ ಶಿಕ್ಷಕ ಎನಿಸಿಕೊಂಡ ಕಾಣಿನ ದೇವರ ಮೈ ಮೇಲಿನ ಬಂಗಾರದ ಒಡವೆಗಳಿಗೆ ಕಳ್ಳ ಕೈ ಹಾಕಿದರೆ ದೇವರು ಸ್ವಲ್ಪ ಅಲ್ಲಾಡಿದರೆ ಸಾಕು, ಆ ಕಳ್ಳ ಅಲ್ಲೇ ರಕ್ತ ಕಾರಿಕೊಂಡು ಸತ್ತು ಹೋಗುತ್ತಿದ್ದ. ಆ ದೇವರ ಕೇಸೇ ಎಂದು ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತುತ್ತಿರುವಾಗ ಅವನವನೇ ದೇವರು. ನೀವು ಬೇಕಾಗಿ ಮಾಡಿ, ಆದ್ರೆ ನಾನು ನಂಬಿದ ದೇವರು ಮಾತ್ರ ಏನೂ ಅನ್ಬೇಡಿ.
ದೇವಾಲಯವೆಂಬ ಕತ್ತಲ ಕೋಣೆಯಲ್ಲಿ ಕದಲದೆ ಕುಳಿತಿರುವ ಕಲ್ಲು ದೇವರಿಗೆ ನೈವೇದ್ಯ ರೂಪದಲ್ಲಿ ಆಹಾರವನ್ನು ನೀಡಿ, ಉತ್ಸವಕ್ಕಾಗಿ ಚಂದ ಬೇಡಿ, ಶೃಂಗಾರಕ್ಕಾಗಿ ವಸ್ತ್ರ ಒಡವೆಗಳನ್ನು ಕೊಡಿಸಿ, ನನಗೆ ಸೆಕೆಯಾಗಿದೆ ಅಭಿಷೇಕ ಮಾಡಿ ಎಂದು ಯಾವ ದೇವರಾದರೂ ಯಾವತ್ತಾದರೂ ಯಾವನಾದರೂ ಕೇಳಿದಾರ? ದೇವರೇನಾದರೂ ಭೂಮಿಯ ಮೇಲೆ ಆಹಾರವನ್ನು ತಿನ್ನಲು ಪ್ರಾರಂಭ ಮಾಡಿದ್ರೆ ಮಾನವರಾದ ನಮಗೆ ತಿನ್ನಲು ಆಹಾರವೇ ಇರುತ್ತಿರಲಿಲ್ಲ. ಭಕ್ತಾದಿಗಳು ಅಂದ್ರೆ ನಾವು ತಂದ ನೈವೇದ್ಯದಲ್ಲಿನ ಒಂದೇ ಒಂದು ತುತ್ತನ್ನು ದೇವರು ತಿಂದಿದ್ದೇ ಆಗಿದ್ರೆ ದೇವರಿಗೆ ಪೂಜೆನೂ ಇಲ್ಲ, ಪುನಸ್ಕಾರನೂ ಇಲ್ಲ, ಕಾಯನೂ ಇಲ್ಲ, ಕರ್ಪೂರನೂ ಇಲ್ಲ, ಈ ಭಕ್ತಿನೂ ಇಲ್ಲ. ಅಷ್ಟೇ ಯಾಕೆ? ಪೂಜಾ ಮಾಡಿ ಪೂಜಾರಿ ಬೆಳೆದ, ದಾನ ನೀಡಿ ಧನಿಕ ಬಡಬಡಾದ ಅಷ್ಟೇ. ದ್ವೈತ್ಯ ಅದ್ವೈತಗಳ ಬಗ್ಗೆ ಮಾತಾಡುವ ನೀವು ಕಟ್ಟಿಕೊಂಡ ಹೆಂಡತಿಯ ಬಗ್ಗೆ ಸ್ವಲ್ಪನಾದ್ರೂ ವಿಚಾರ ಇಲ್ಲನ್ರಿ. ಅವಳಿಗೆ ಏನು ಬೇಕು, ಅವಳಿಗೆ ಏನು ಬೇಡ, ಅವಳ ಸುಖ ಸಂತೋಷಕ್ಕೆ ಏನು ಮಾಡ್ಬೇಕೆನ್ನುವುದನ್ನ ಅರ್ಥ ಮಾಡ್ಕೊಳ್ದಿರುವಂತ ಗಂಡ ನೀವು ಅಂದಾಗ ನೀವ್ ಯಾಕ ಗಂಡ ರೀ? ಹಸಿವಿಲ್ಲದೆ ಊಟವಲ್ಲ, ಕುಸಿತವಿಲ್ಲದೆ ನಗೆಯಲ್ಲ, ವಿಶ್ವಾಸವಿಲ್ಲದವನ ಸ್ನೇಹವಲ್ಲ. ಇವೆಲ್ಲೂ ಬಿಸಿಲಿನಲ್ಲಿ ಕುಸಿದೆಯನ್ನು ಕೊಯ್ದಂತೆ ಎಂದು ಸರ್ವಜ್ಞ ಮೂರ್ತಿ ಹೇಳಿದನಲ್ವೇ? ಏನು ವಿವೇಕ್, ಸರ್ವಜ್ಞರ ವಚನ ಹೇಳ್ತಾ ಇದ್ದೀಯಲ್ಲ ಬೆಳಿಗ್ಗೆ ಬೆಳಿಗ್ಗೆ? ಅಂದಾಗೆ ಫಾರಿನ್ನಿಂದ ಯಾವಾಗ ಬಂದೆ? ಮೊನ್ನೆ ಬಂದೆ. ನಿನ್ನ ಬಗ್ಗೆ ವಿಚಾರಿಸಿದೆ, ನೀನು ಊರಲ್ಲಿ ಇಲ್ಲ ಅಂತ ತಿಳಿತು. ಇವತ್ತೇನಾದ್ರೂ ಸಿಗುತ್ತೇನೋ ಅಂತ ಬಂದೆ. ನನ್ನ ಅದೃಷ್ಟ ಸಿಕ್ಬಿಟ್ಟೆ. ನಂದು ಹಾಗೆ ಅವಳು ನನ್ನ ಧರ್ಮ ಪತ್ನಿ ಗೋದಾವರಿ ಅಂತ, ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್. ಗೋದಾವರಿ, ಇವನು ನನ್ನ ಬಾಲ್ಯ ಸ್ನೇಹಿತ ವಿವೇಕ್ ಅಂತ. ವಿವೇಕ್, ಅಂತೂ ಮದುವೆ ಶಾಸ್ತ್ರ ಮುಗಿಸಿಬಿಟ್ಟಿರುವೆ ಅಂದಾಗಾಯ್ತು. ಕುಳಿತುಕೊಳ್ಳಿ, ನಾನು ಹೋಗಿ ನಿಮ್ಮಿಬ್ಬರಿಗೂ ಕುಡಿಯೋದಕ್ಕೆ ಕಾಫಿ ಮಾಡ್ಕೊಂಡು. ಬೇಡ, ಈಗ ತಾನೇ ನಾಳೆ ನೀವಿಬ್ಬರು ದಂಪತಿಗಳ ಸಮೇತ ನಮ್ಮ ಮನೆಗೆ ಸಖ್ಯ ಬರಬೇಕು. ಅವಶ್ಯವಾಗಿ ಬರ್ತೀವಿ. ಅನಿವಾರ್ಯ ಕಾರಣದಿಂದ ನಿಮ್ಮ ಮದುವೆಗೆ ಬರುವುದಕ್ಕೆ ನನಗಾಗಲಿಲ್ಲ. ಅದಕ್ಕೆ ನೀವಿಬ್ಬರು ಕೂಡಿ ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಲೇಬೇಕು. ಆಯ್ತು ವಿವೇಕ್, ಬರ್ತೀವಿ. ನೀನು ಬಹಳ ದಿನದ ನಂತರ ಬಂದಿದ್ಯಾ, ನನ್ನ ಮದುವೆಗೂ ಬಂದಿಲ್ಲ. ಒಂದ್ ರೌಂಡ್ ಸುತ್ತಾಡ್ಕೊಂಡು ಬರೋಣ ಬರೋ.